प्रकृतिं पुरुषं चैव विध्यन्नादि उभावपि विकारांश्च गुणांश्चैव विद्धि प्रकृतिसम्भवान् कार्यकरणकर्तृत्वे हेतुः प्रकृतिरुच्यते पुरुषः सुखदुःखानां ಭೋಕ್ತೃತ್ವೇ ಹೇತುರುಚ್ಯತೆ. ಪ್ರಕೃತಿ ಅಂದ್ರೆ ದೇಹ ಮತ್ತೆ ಪುರುಷ ಅಂದ್ರೆ ಆತ್ಮ. ಇವೆರಡು ಸಮಯದ ಶುರುವಿಗಿಂತ ಮುಂಚೆನೆ ಅಂದ್ರೆ ಆದಿಯ ಮುಂಚೆಯಿಂದನೇ ನನ್ನಲ್ಲೇ ಇದೆ. ಹಾಗೆ ಈ ಪ್ರಕೃತಿಯಿಂದನೇ ಎಲ್ಲ 3 ಗುಣಗಳು ಅಂದ್ರೆ ಸತ್ಯ, ರಜಸ್ಸು, ತಮಸ್ಸು ಮತ್ತೆ ಬೇರೆ ನಾನು ಹೇಳಿದಂತಹ 23 ಗುಣಗಳು ಕೂಡ ಉದ್ಭವ ಆಗತ್ತೆ. ಈ ದೇಹ ಮತ್ತೆ ಇಂದ್ರಿಯಗಳು ಪ್ರಕೃತಿಯ ಮುಖ್ಯ ಅಂಗಗಳಾದ್ರೆ, ಈ ಪುರುಷ ಅಂತ ಹೇಳ್ತೀವಲ್ಲ ಅಂದ್ರೆ ಜೀವಾತ್ಮ, ಅದು ಈ ಪ್ರಕೃತಿಯ ಅಂಗಗಳನ್ನ ಉಪಯೋಗಿಸ್ಕೊಂಡು ನೋವು ಮತ್ತೆ ನಲಿವನ್ನ ಅನುಭವಿಸುತ್ತದೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.